ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಜ ಮಲ್ಲಪ್ಪ ಜೋದಾರ್. ಆತ್ಮೀಯರೇ, ಬಸವನಗೌಡ ಪಾಟೀಲ್ ಕರ್ನಾಟಕ ತುಂಬ ಮನಿಮಾತೀಗ. ಅವರು ಯಾವ ರೀತಿಯಾಗಿ ನೀವು ವಿಮರ್ಶೆ ಮಾಡಿದ್ರೆ ನಿಮಗೆ ಬಿಟ್ಟಂಥ ವಿಷಯ. ಟೀಕೆ ಮಾಡಿರಿ, ವಿಮರ್ಶೆ ಮಾಡಿರಿ, ಹೊಗಳ್ರಿ, ತಗಳ್ರಿ, ಅದು ನಿಮ್ಮ ದೃಷ್ಟಿಕೋನ, ನಮ್ಮ ದೃಷ್ಟಿಕೋನ. ಈ ಎಲ್ಲ ನೆಲೆಯಲ್ಲಿ ಹೊಸ ಪಕ್ಷ ಕಟ್ಟಬಹುದು ಅಂತೇನೋ ಒಂದು ಹೊಸ ಆಶೆ ಹುಟ್ಟಿಸಿದ್ರು. ಅವ್ರು ಈ ಮಾತನ್ನು ನೋಡಿದ್ರೆ ನಿಮಗೇನು ಅನ್ನಿಸ್ತದೆ? ನೋಡ್ರಿ, ಮಾತು ಕೇಳ್ರಿ ಅದನ್ನು. ನಾನು ಹೊಸದಾಗಿ ಪಕ್ಷ ಕಟ್ಟಿದರೆ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತದೆ. ಹೀಗಾಗಿ ಮುಂದಿನ ಈ ಕ್ರಮದ ಬಗ್ಗೆ ಯೋಚಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ತುರ್ತಕ್ಕೆ ಡ್ರಾಪ್ ಮಾಡಿದ್ರ, ಹೊಸ ಪಕ್ಷ ಕಟ್ಟೋದು ಡ್ರಾಪ್ ಮಾಡಿದ್ರ ಅಂದರೆ ಇದರರ್ಥ ಅವರ ಬೆಂಬಲಿಗರು ಇದರಲ್ಲಿ ಜಯಿಸಿದರು. ಅದರಲ್ಲೂ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರು ಮೊದಲಿಗೆ ಅವರ ಸ್ಟೇಟ್ಮೆಂಟ್ ಕೊಟ್ಟಂಥವ್ರು, ನೀವು ಪಕ್ಷ ಕಟ್ಟುವುದಾದ್ರೆ ನಾವು ಇಲ್ಲಪ್ಪ ನಿಮ್ಮ ಜೊತೆಗೆ ಅಂತೇಳಿ ಸ್ಪಷ್ಟ ಸಂದೇಶ ಕೊಟ್ಟರು. ಇದೊಂದು ರೀತಿಯಿಂದ ಒಳ್ಳೇದು ರೀ. ಒಳಗೊಂದು ಹೊರಗೊಂದು ಆಗಬಾರ್ದು. ನೀವು ಮಾಡಿ ನಾವು ಹಿಂದಿದ್ದೀವಿ, ನೀವು ಮಾಡಿ ನಾವು ಹಿಂದಿದ್ದೀವಿ ಅಂತೇಳಿ ಮುಂದೆ ನುಗ್ಗಿಸ್ಬಿಡುವಂಥ ಸ್ವಭಾವ ಚಲೋ ಅಲ್ಲ, ಒಳ್ಳೆಯದಲ್ಲ. ಆ ದಿಶೆಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಒಂದು ಒಳ್ಳೆಯ ವಿಷಯವನ್ನು ತಮ್ಮ ಮಿತ್ರರಾದಂಥ ಮತ್ತು ಹಿರಿಯರು ಅಂದರೆ ನಡೀತದೆ, ಅವ್ರಿಗೆ ಒಳ್ಳೆಯ ಸರಿಯಾಗಿ ಕೊಟ್ಟಿದ್ದಾರೆ. ಆ ಸರಿಯಾಗಿ ಉಳಿದವ್ರು ಸಹ ಸಪೋರ್ಟ್ ಮಾಡಿದ್ದಾರೆ, ಉಳಿದ ಇವರ ಬೆಂಬಲಿಗರು. ಮತ್ತು ಸಹಜದ ರೀ, ಒಂದು ಪಾರ್ಟಿ ಕಟ್ಟೋದು ಹುಡುಗಾಟ ಅಲ್ಲ, ಒಂದು ಪತ್ರಿಕೆ ನಡೆಸೋದು ಹುಡುಗಾಟ ಅಲ್ಲ. ಇವೆಲ್ಲವೂ ಭಾಳ ಕಷ್ಟದ ಕೆಲಸ. ಇವತ್ತಿನ ಮೀಡಿಯಾ ಆಗ್ಯದ. ಪತ್ರಿಕೆಗಳಂತೆ ಸಣ್ಣ ಪತ್ರಿಕೆಗಳು, ಆ ಪತ್ರಿಕೆ ಈ ಪತ್ರಿಕೆ ಮುಗಿದು ಹೋಗಿದೆ. ದುಡ್ಡು ಏನು ಹಿಂದಿದ್ದಂಥ ಪ್ರಜಾವಾಣಿ ಅಂತ, ಟೈಮ್ಸ್ ಆಫ್ ಇಂಡಿಯಾದಂಥ, ಹಿಂದೂದಂಥ ದೊಡ್ಡ ದೊಡ್ಡ ಪತ್ರಿಕೆಗಳು, ಸಂಯುಕ್ತ ಕರ್ನಾಟಕದಂಥ, ಅದು ಸಂಯುಕ್ತ ಕರ್ನಾಟಕ ಇತ್ತೀಚೆಗೆ ಭಾಷೆ ಕಾಣ್ತಾ ಇಲ್ಲ. ಇಂಥ ಪತ್ರಿಕೆಗಳು ನಿಧಾನಕ್ಕೆ ಆರ್ಥಿಕ ಹೊರೆಯಿಂದ ಮುಚ್ತಾ ಇದ್ದಾವೆ. ಮತ್ತು ನಮ್ಮಂಥ ಸಣ್ಣ ಪುಟ್ಟು ಮಂದಿ ಯಾವಾಗ ಬಂದ್ ಮಾಡ್ತಾವೋ, ಯಾವಾಗ ಚಾಲು ಮಾಡ್ತಾವೋ ಅದು ಗೊತ್ತಿಲ್ಲದ ಪರಿಸ್ಥಿತಿ ಅದು. ಇಂತಹ ಪ್ರಸಂಗದಲ್ಲ ಒಂದು ಹೊಸ ಪಕ್ಷವನ್ನು ಕಟ್ಟುವುದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಮತ್ತು ಇವತ್ತು ಇನ್ನೊಂದು ನಾವಿಲ್ಲಿ ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಹೊಸ ಪಕ್ಷ ಕಟ್ಟಕೊಂಡ್ರೆ ಜನ ಎಟ್ಟು ಕೊಡ್ತೀರಿ ಇದಕ್ಕೆ ಬೆನ್ನತ್ತಾರೆ. ಪಾಪ ಅವರು ತಪ್ಪು ಅಂತಲ್ಲ, ಉದ್ಯೋಗ ಇಲ್ಲ. ಯಾವುದೇ ಹುಡುಗಿದ್ರು ಇವತ್ತೊಂದು ಪಕ್ಷಕ್ಕೆ, ಹೊಸ ಪಕ್ಷಕ್ಕೆ ಹಳಿ ಪಕ್ಷ ದುಡ್ಡು ಕೊಟ್ಟರೆ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ಇವತ್ತು ಕೊಡೋದು ಬಂದು ಮಾಡಿ ನಾಳಿಂದ ಅವರಿಲ್ಲ. ಅವರು ತಪ್ಪಲ್ಲದು, ಅವ್ರು ಬದುಕದ್ರಿಂದ ಅವ್ರು ಹೆಣ್ಣು ಇರ್ತಾರೆ, ಮಕ್ಳು ಇರ್ತಾರೆ, ಮನೆ ಇರ್ತದೆ, ಅಜ್ಜಿ ಅವ್ವ ಅಪ್ಪ ಇದರ ಕುಟುಂಬ ಇರ್ತದೆ, ನಡಿಬೇಕಲ್ರಿ ಅದು. ಇವತ್ತು ಉದ್ಯೋಗ ಸೃಷ್ಟಿ ಮಾಡಿರಿ ರಾಜಕಾರಣಿಗಳು.